ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಪ್ಪೇ ನಡೆದಿಲ್ಲ ಅಂತಂದ್ರೆ ಮತ್ತೆ ಸಮರ್ಥನೆ ಯಾಕೆ ನಾಯಕರುಗಳೇ, ಮತ್ತೆ ಸಮರ್ಥನೆ ಯಾಕೆ ಅನ್ನೋದು ರಿಪಬ್ಲಿಕ್ ಕನ್ನಡದ ನೇರ ಪ್ರಶ್ನೆ. ವಿಧಾನಸೌಧದಲ್ಲಿ ಏನೂ ತಪ್ಪು ನಡೆದಿಲ್ಲ ಅಂತ ನೀವು ಗಂಟೆಗಟ್ಟಲೆ ನಿಂತ್ಕೊಂಡು ವಿಚಾರಣೆಗೆ ಮೊದಲೇನೆ ವಾದ ಮಾಡೋದಾದ್ರೆ, ಅಲ್ಲಿ FSL ರಿಪೋರ್ಟ್ ಬರೋದಕ್ಕೂ ಮೊದಲೇನೆ ವಾದ ಮಾಡೋದಾದ್ರೆ ಮತ್ತೆ ಯಾಕೆ ಇಷ್ಟೊಂದು ಸಮರ್ಥನೆ ಕೊಡ್ತಾ ಇದ್ದೀರಾ? ನಿನ್ನೆನೆ ನಾಸಿರ್ ಹುಸೇನ್ ಅವ್ರು ನೇರವಾಗಿ ಹೇಳ್ಬಿಡ್ಬೋದಾಗಿತ್ತಲ್ಲ. ಅಲ್ಲಿ ರಿಪೋರ್ಟರ್ಸ್ಗೆ ಗದರೋ ಬದಲು ಸಂವಿಧಾನದ 4ನೇ ಅಂಗ ಅಂತ ಕರೀತಾರೆ ಜರ್ನಲಿಸಮ್ ಅನ್ನ, ಪತ್ರಿಕೋದ್ಯಮವನ್ನ. ಪತ್ರಕರ್ತರಿಗೆ ಗದರ್ತಿರಲ್ರಿ, ಅದ್ರ ಬದಲಾಗಿ ಕಾಮಾಗಿ ಹೇಳ್ಬೋದಿತ್ತಲ್ಲ. ಗೊತ್ತಿಲ್ಲ, ನೋಡೋಣ, ನನಗಂತೂ ಕೇಳಿಸ್ಲಿಲ್ಲ ಅಥವಾ ಕೇಳಿಸಿದೆ, ಏನು ಅಂತ ವಿಚಾರಣೆ ಮಾಡ್ತೀನಿ ಹೇಳ್ಬೋದಾಗಿತ್ತಲ್ಲ. ವೈ ನಾಸಿರ್ ಹುಸೇನ್ ಅವರೇ ಗದರೋದು ಯಾಕೆ? ಸೊ ತಪ್ಪೇ ನಡೆದಿಲ್ಲ ಅಂತಂದ್ರೆ ಮತ್ ಯಾಕೆ ಅಷ್ಟೊಂದು ಸಮರ್ಥನೆ ಕೊಡ್ತಾ ಇದ್ದೀರಾ? ಪದೇ ಯಾಕೆ ಅಷ್ಟೊಂದು ಸಮರ್ಥನೆ ಕೊಡ್ತಾ ಇದ್ದೀರಾ? ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ನನ್ನ ಹೆಗಲಲ್ಲಿ ಇದೆಯಾ ಅಂತ ಯಾಕೆ ಮುಟ್ಕೋತಾ ಇದ್ದೀರಾ? ಗೆದ್ದ ಮರು ಘಳಿಗೆಯಲ್ಲೇ ಅಷ್ಟೊಂದು ದುರ್ವರ್ತನೆ ಬೇಕಿತ್ತ? ಸೊ ನಿನ್ನೆಯ ಪ್ರಶ್ನೆ ಇದ್ದದ್ದು ರಂಜಿತ್, ನಿಮ್ಮ ಆಟಿಟ್ಯೂಡ್ ಹೇಗಿದೆ? ಗೆದ್ರಿ ಸರಿ, ವಿಧಾನಸಭೆಯ ಶಾಸಕರುಗಳು ನಿಮಗೆ ಓಟ್ ಹಾಕಿ ರಾಜ್ಯಸಭೆಗೆ ಗೆಲ್ಸಿದ್ರು, ಆದ್ರೆ ಆ ವಿಧಾನಸಭೆಯ ಶಾಸಕರನ್ನ ಗೆಲ್ಸಿದ್ಯಾರು? ಈ ರಾಜ್ಯದ ಜನ. ರಾಜ್ಯದ ಜನರೆದುರು ವಿನಮ್ರವಾಗಿರಿ. ಏನಾದ್ರೂ ಒಂದು ಘಟನೆ ಆಯ್ತು ಅಂತ ತಕ್ಷಣ ಜಸ್ಟ್ ನೋಡ್ತೀನಪ್ಪ, ಏನು ಅಂತ ನೋಡ್ತೀನಿ, ಲೆಟ್ ಮಿ ಲುಕ್ ಇಂಟು ಇಟ್ ಹೇಳ್ಬೋದಾಗಿತ್ತಲ್ಲ. ಹೋಗ್ರಿ ಅಂತ ಹೇಳ್ತೀರಲ್ಲ. ವಿಧಾನಸೌಧ ನಿಮ್ಮ ಮನೆ, ನಿಮ್ಮ ಅಪ್ಪನ ಮನೆ ಆಸ್ತಿನ? ಪತ್ರಕರ್ತರು ನಾವು ಪ್ರಶ್ನೆ ಮಾಡಿದ್ವಿ, ಸರ್ ಹಿಂಗಾಗಿದೆ ಏನು ಅಂತ ಹೇಳಿ ಕೇಳಿದಾಗ ನಡಿಯಪ್ಪ ಹೋಗಪ್ಪ ಅಂತ ಹೇಳಿ ನೀವು ಮಾತಾಡ್ತಿರಲ್ಲ. ದಟ್ಸ್ ಅವರ್ ಡ್ಯೂಟಿ ರಂಜಿತ್, ಕೆಲಸ ಅದು ಮಾಡ್ತೀವಿ ನಾವು. ಕರೆಕ್ಟ್, ನಮ್ಮ ಕೆಲಸ ನಾವು ಮಾಡ್ತೀವಿ. ಹಿಂಗಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಿ. ನಾಸಿರ್ ಹುಸೇನ್ ಉದ್ದಾಟತನಕ್ಕೆ ವ್ಯಾಪಕವಾದಂತ ಖಂಡನೆ ಇವತ್ತು ರಾಜ್ಯಾದ್ಯಂತ. ನಾಸಿರ್ ಹುಸೇನ್ ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನೀವು ನಡೆದುಕೊಂಡಂತ ರೀತಿ, ನಿಮ್ಮ ಬೆಂಬಲಿಗರು ಕೂಗಿಲ್ವಾ ಪಾಕ್ ಪರ ಘೋಷಣೆ ಅಂತೇಳಿ ನಾವು ಕೇಳಿದಾಗ ಮಾಧ್ಯಮಗಳ ಎದುರು ನಿಮ್ಮ ಪೌರುಷವನ್ನ ತೋರಿಸುವಂತ ಅಗತ್ಯ ಇತ್ತ ಮಾನ್ಯ ರಾಜ್ಯಸಭಾ ಸದಸ್ಯರೇ? ನಾಸಿರ್ ಹುಸೇನ್ ಅವರೇ, ನಿಮ್ಮ ಬೆಂಬಲಿಗರಿಗೆ ಪಾಕ್ ಪ್ರೀತಿ ಯಾಕೆ? ನಾವು ಕೇಳಿದ್ವಿ ಪ್ರಶ್ನೆ. ಹೌದು, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿರುವ ಆರೋಪ ಏನ್ ಕೇಳಬಂತಲ್ಲ, ಅವಾಗ ನಾವು ಪ್ರಶ್ನೆ ಮಾಡಿದ್ವಿ. ನಾಸಿರ್ ಹುಸೇನ್ ಸಾಹೇಬ್ರೆ, ನಿಮ್ಮ ಬೆಂಬಲಿಗರು ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ್ರಲ್ಲ, ಏನ್ ಹೇಳ್ತೀರಿ ಅಂತ ಹೇಳಿ ಕೇಳಿದಾಗ ನೀವು ಆಡಿದಂತ ಉದ್ದಟತನದ ಮಾತು ಇವತ್ತು ರಾಜ್ಯದ ಜನರನ್ನ ರೊಚ್ಚಿಗೆ ಇಳಿಸಿದೆ. ಅವರ ವರ್ತನೆ ಮೇಡಮ್ ಅಲ್ವಾ? ರೈಟ್. ನಿಜಕ್ಕೂ ಇದು ನೀವು ಮಾದರಿಯಾಗಿರ್ಬೇಕಾದವರು. ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಮತ್ತ ತಿರುಗಿ ನೋಡ್ತಾ, ಓಹೋ ನಾಸಿರ್ ಹುಸೇನ್ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದಿದ್ದಾರಂತೆ ಅಂತ ನಿಮ್ ಕಡೆ ನೋಡ್ತಾರೆ. ಇಡೀ ಪಕ್ಷ, ಕೇವಲ ನಾಸಿರ್ ಹುಸೇನ್ ಅಷ್ಟೇ ಅಲ್ಲ, ನಿನ್ನೆಯಿಂದ ಇಡೀ ಪಕ್ಷದ ನಾಯಕರು ಅದ್ ಏನ್ ಅಷ್ಟು ದೊಡ್ಡ ನಾಯಕರು ಅಂತ ಅನ್ಸ್ಕೊಂಡವ್ರು ಮಾಧ್ಯಮಗಳ ವಿರುದ್ಧ ಟ್ವೀಟ್ ಮಾಡ್ತಿರಲ್ರಿ. ನಮ್ ಕೆಲ್ಸ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ತೋರ್ಸೋದು, ನ್ಯಾಯ ತೀರ್ಮಾನ ಕೊಡೋದು ನಮ್ ಕೆಲ್ಸ ಅಲ್ಲ. ಅದಕ್ಕೆ ಜುಡಿಷಿಯರಿ ಇದೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ಹೀಗಿದೆಯಪ್ಪ ನ್ಯಾಯ ನೀವು ವಿಚಾರಣೆ ಮಾಡಿ, ಹೀಗಿದೆ ನೋಡಿ, ತೋರಿಸಬಾರ್ದೆ, ಪ್ರಶ್ನೆ ಮಾಡಬಾರ್ದೆ ನಿಮ್ಮನ್ನ. ಏನ್ ಅಂಥದ್ದು ಏನ್ ತಲೆಗೇರಿರುತ್ತೆ ನಿಮ್ಗೆ? ದೇಶದ ಸಾರ್ವಭೌಮತೆಯ ವಿಚಾರ ಅದು. ಪಾಕಿಸ್ತಾನಕ್ಕೆ ನೀವು ಘೋಷಣೆಯನ್ನ ಕೂಗ್ತೀರಿ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಹೇಳ್ತೀರಿ. ಹೀಗೇನೆ ವಿಧಾನಸಭೆ ಚುನಾವಣೆಯ ಗೆಲುವಿನಲ್ಲಿ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಮಾಡುವಾಗ ಪಾಕಿಸ್ತಾನದ ಧ್ವಜ ಹಾರಿಸಿದ್ದು ನಿಮಗೆ ನೆನಪಿರ್ಬೇಕಲ್ವಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ? ಅದೇ ರೀತಿ ಇವತ್ತು ನೀವು ಗೆದ್ದು, ಈ ಜನ ನಿಮ್ಮನ್ನು ಗೆಲ್ಸಿದ್ದಾರೆ, ನೀವು ಗೆದ್ದು ಇವತ್ತು ಸಂಸದರಾಗಿದ್ದೀರಿ, ಸಂಭ್ರಮಾಚರಣೆ ಮಾಡಿ ಮತ್ತೊಂದು ಜೈಕಾರ ಏನೇ ಬೇಕಾದ್ರೆ ಕೂಗಿ, ಆದ್ರೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಜೈ ಅಂತೀರಿ ಅಂತ ಹೇಳಿದ್ರೆ ಏನಾಗಿದೆ ಗೊತ್ತಾ ರಂಜಿತ್? ಅವ್ರಿಗೆ ಏನಾಗಿದೆ ಗೊತ್ತಾ? ಮಾಧ್ಯಮಗಳ ಬಗ್ಗೆ ಮೊದಲೇ ಪೂರ್ವಾಗ್ರಹ. ನಾಸಿರ್ ಹುಸೇನ್ ವಿಚಾರದಲ್ಲಿ, ಕಮಿಂಗ್ ಬ್ಯಾಕ್ ಟು ನಮ್ಮ ಮೊದಲಿನ ವಿಚಾರಕ್ಕೆ ಬರೋದಾದ್ರೆ, ನಾಸಿರ್ ಹುಸೇನ್ ವಿಚಾರದಲ್ಲಿ ಇವತ್ತು ಸದನದಲ್ಲಿ ಘನಘೋರ ಚರ್ಚೆ ನಡೀತು. ಎರಡೂ ಪಕ್ಷಗಳು ಭರ್ಜರಿ ವಾಗ್ದಾಳಿ ನಡೆಸ್ಕೊಂಡ್ರು. ಏನ್ ನಡೀತು ಹಾಗಾದ್ರೆ? ಇಲ್ಲಿದೆ ರಿಪೋರ್ಟ್. ಯಾವನವನು ಹುಚ್ಚೇನ ನಡಿಯ ಹುಚ್ಚೇತರ ಏನು? ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಆಯ್ಕೆಯಾದ ನಾಸಿರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲಿ ಸಂಭ್ರಮಿಸುವಾಗ ಇದೇ ಗ್ಯಾಪ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೇಳಿಸಿತು.
ಬಗ್ಗೆ ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತು ನೋಡಿ. ಏಯ್ ನಡಿಯ ಏಯ್ ನಡಿಯ 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 ಅವನು ಯಾವನವನು ಏಯ್ ನಡಿಯ ನಡಿಯ ಹುಚ್ಚೇನು ನಡಿಯ ಹುಚ್ಚತರ ಏನು. ಈ ಘಟನೆ ಸಂದರ್ಭದಲ್ಲೇ ರೆಕಾರ್ಡ್ ಮಾಡಲಾದ ವಿಡಿಯೋದ ಮತ್ತೊಂದು ಆಂಗಲ್ ತೋರಿಸ್ತೇವೆ ನೋಡಿ. ಸರಿಯಾಗಿ ನೋಡಿ ಈ ವಿಡಿಯೋವನ್ನ. ಪಾಕ್ ಪರ ಘೋಷಣೆ ಮಾಡುವಾಗ ವ್ಯಕ್ತಿಯೊಬ್ಬ ಘೋಷಣೆ ಹಾಕ್ತಾ ಇದ್ದವನ ಬಾಯಿ ಮುಚ್ಚಿಸ್ತಾನೆ. ಈ ಪ್ರಶ್ನೆ ಹೇಳೋದು ಸಹಜ. ಆತ ನಾಸಿರ್ ಪರ ಘೋಷಣೆ ಹಾಕಿದ್ರೆ ಬಾಯಿ ಮುಚ್ಚಿಸೋ ಅಗತ್ಯ ಏನಿತ್ತು? ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಯಾರ ಬಾಯಿ ಮುಚ್ಚಿಸಲಾಗಿತ್ತೋ ಆತನ ಜನ್ಮ ಜಾಲಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ. ತಾವು ಈಗ ಇಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ? ಅವರು ಯಾರೋ ಅವನ ಹೆಸರು ನಾಸಿರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ? ಅವ್ರು ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವರು. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಈ ತರ ಹೇಳಿದ್ರೆ ನಮ್ಗೊಂಥರ ಚರ್ಚೆ ನಡೀತಾ ಇದೆ. ಚರ್ಚೆ ನಡೀಲಿ. ಈಗ ವಿಡಿಯೋ ಅಂತೂ FSL ತನಿಖೆಗೆ ಹೋಗಿದೆ. ಸದನದ ಒಳಗೂ ಹೊರಗೂ ಗಲಾಟೆ ಆಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರಾದ ಸೈಯದ್ ನಾಸಿರ್ ಹುಸೇನ್ ಸ್ಪಷ್ಟನೆ ನೀಡಬೇಕಿದೆ. ನಿನ್ನೆ ರಾತ್ರಿ ವಿಧಾನಸೌಧದ ಮುಂದೆ ಹೊತ್ತಿಕೊಂಡಂಥ ಈ ಬೆಂಕಿ ಇವತ್ತು ಸದನದಲ್ಲೂ ಕೂಡ ಜ್ವಾಲೆಯಾಗಿ ಉರಿದಿದೆ. ಹಾಗಾದ್ರೆ ಇವತ್ತು ಸದನದಲ್ಲಿ ಪರವಿರೋಧದ ಜಟಾಪಟಿ ಹೇಗಿತ್ತು ಅನ್ನೋದಕ್ಕೆ ಒಂದು ವಿಶೇಷ ವರದಿದೆ, ನೋಡೋಣ ಬನ್ನಿ. ಈ ತರ ದೇಶದ್ರೋಹದ ಘಟನೆ ನಡೆದಾಗ ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯಿತು. ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮವನ್ನು ಹೇಳ್ಕೊಡ್ಬೇಕಾ, ಪಾಠ ಕಲಿಬೇಕಲ್ಲ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮ್ಗೆ. ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಬೆಂಬಲಿಗ ಪಾಕ್ ಪರ ಘೋಷಣೆ ವಿಚಾರವನ್ನ ಮುಂದಿಟ್ಕೊಂಡು ಇಂದು ಬಿಜೆಪಿ ನಾಯಕರು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ದೇಶ ವಿರೋಧಿ ಚಟುವಟಿಕೆಗೆ ಕಡಿವಾಣ ಹಾಕಲು ಒತ್ತಾಯಿಸಿದ್ರು. ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸುತ್ತದೆ, ಅದನ್ನೇ ಮಾತಾಡಿ. ರಾಜಾಜಿನಗರದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಪಾಕ್ ಪರ ಘೋಷಣೆ ಎಂದು ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದ್ರು. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ. ಈ ವೇಳೆ ಯತ್ನಾಳ್ ಹಾಗೂ ಪ್ರಿಯಾಂಕ್ ಖರ್ಗೆ ಜೋರು ಧ್ವನಿಯಲ್ಲೇ ಬೈದಾಟ ಮಾಡಿಕೊಂಡ್ರು. ಈತ ಪಾಕ್ ಘೋಷಣೆ ಕೂಗಿದ್ರೆ ಗಲ್ಲಿಗೇರಿಸಿ, ಆದರೆ ಪುಲ್ವಾಮಾ ದಾಳಿ ಬಗ್ಗೆ ಸ್ಪಷ್ಟನೆ ನೀಡಿ ಎಂದು ನರೇಂದ್ರ ಸ್ವಾಮಿ ಕಿಡಿಕಾರಿದ್ರು. ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು
ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದರಲ್ಲಿ ಎರಡನೇ ಮಾತಿಲ್ಲ. ಏತ ಪರಿಷತ್ನಲ್ಲೂ ನಮ್ಮ ಸರ್ಕಾರ ಕಾಂಜಿ ಪಿಂಜಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಎಂದು ಈ ವೇಳೆ ರವಿಕುಮಾರ್ ಜಬ್ಬರ್ ಏಕವಚನದಲ್ಲಿ ಬೈದಾಡಿಕೊಂಡ್ರು. ಬಿಜೆಪಿ ನಾಯಕರ ಗಲಾಟೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಗೃಹ ಸಚಿವರ ಉತ್ತರಕ್ಕೆ ಆರ್ ಅಶೋಕ್ ಸಿಟ್ಟಾದ್ರು. ಅವರೆಲ್ಲ ಕಡೆಯಿಂದ ಬಂದಿದೆ. ನಿಮ್ಗೆ ಯಾರು ಬಂದು ಈ ತರ ಘಟನೆ ಆಯ್ತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನಿಮ್ ಸರ್ಕಾರಕ್ಕೆ. ಯಾರು ಮಂತ್ರಿಗಳು ಬರ್ಬೇಕಾಯ್ತಲ್ಲ. ಈ ತರ ದೇಶ ದ್ರೋಹದ ಘಟನೆ ನಡೆದಾಗ ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯ್ತು. ರೈಟ್. ಈ ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು ನಮಗೂ ನಿಮಗೂ ಸಂಬಂಧಪಟ್ಟಿರೋ ಪ್ರಶ್ನೆನೂ ಹೌದು. ಬಸವರಾಜ್, ಪತ್ರಕರ್ತರ ಇಂಟೆಗ್ರಿಟಿಯ ಪ್ರಶ್ನೆನೂ ಹೌದು. ಸ್ಥಳದಲ್ಲಿ ಏನು ಕಾಣಿಸ್ತೋ ಅದನ್ನ ನೀವು ನಿನ್ನೆ ರಿಪೋರ್ಟ್ ಮಾಡಿದ್ರಿ. ಸಹಜ, ನಮ್ಮ ವೃತ್ತಿ, ಅದನ್ನ ನಾವು ಮಾಡ್ತೇವೆ. ಅದು ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಬಹಳ ಜನ ಪತ್ರಕರ್ತರ ವಿರುದ್ಧ ಎಕ್ಸಲ್ಲಿ ಬರೆಯುವಂಥದ್ದು ಇಂಥದ್ದನ್ನೆಲ್ಲ ಮಾಡಿದ್ರು. ಈಗ ಅದು ವಿಧಾನಸಭೆಯಲ್ಲಿ ಬೇಕಾದಷ್ಟು ಚರ್ಚೆ ಆಯಿತು. ಅವರಿಗಿರೋ ಅದೇ ಆರ್ಟಿಕಲ್ 19(1)A ನಮಗೂ ಅದೇ ಸ್ವಾತಂತ್ರ್ಯ ಇದೆ ಅಲ್ವಾ? ಪ್ರಶ್ನೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬೋರ್ಡ್ ಮೇಲೆ ಬರ್ಸ್ಬಿಟ್ರೆ ಆಗಲ್ಲ. ಅದನ್ನ ನಾವು ಪ್ರಶ್ನಿಸಿದಾಗ ಅದನ್ನ ಒಪ್ಕೊಳ್ಳೋ ಅಂತ ಅಥವಾ ಅದಕ್ಕೆ ಗಮನ ಕೊಡೋ ಮನಸ್ಥಿತಿ ಬೇಕಲ್ವಾ? ಬಸವರಾಜ್, ಏನ್ ನಡೆದಿದೆ? ಖಂಡಿತ ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿವಾದವನ್ನು ತನ್ನಿಂತಾನೆ ಮೈಮೇಲೆ ಎಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ನಿನ್ನೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಆರೋಪ ಬಂದ ತಕ್ಷಣ ಅದನ್ನು ತಳ್ಳಿ ಹಾಕೋದಕ್ಕಿಂತ ಆ ಥರ ಯಾರಾದರೂ ಕೂಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ, ವರದಿ ತರಿಸ್ಕೊಳ್ತೇವೆ, ಬಂಧನ ಮಾಡ್ತೇವೆ, ಯಾರು ಕೂಡ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಒಂದಷ್ಟು ಸಮರ್ಥನೆ ಮಾಡ್ಕೊಂಡಿದ್ರೆ ಸಾಕಿತ್ತು. ಆ ಥರ ಘಟನೆನೇ ನಡೆದಿಲ್ಲ. ಯಾರೋ ಬೇಕಂತ ಮಾಡಿದ್ದಾರೆ, ನಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ. BJP ಸೋತಿದ್ದಕ್ಕೆ ಈ ಥರ ಪಾಕಿಸ್ತಾನ ಹೆಸರನ್ನು ತಂದು ಬಿಟ್ಟಿದೆ. ಮಾಧ್ಯಮದವರು ಸರಿಯಾಗಿ ವರದಿ ಮಾಡ್ತಿಲ್ಲ, ಪಕ್ಷಪಾತ ಮಾಡ್ತಾ ಇದ್ದಾರೆ, ಮತ್ತೆ ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಿದರೆ ಅವ್ರ ಮೇಲೆ ಗದರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಇವತ್ತು ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೆ ತಾಳಮೇಳ ಇಲ್ಲದಂಥ ಉತ್ತರ ಎಲ್ಲವನ್ನು ನೋಡ್ತಾ ಹೋದರೆ ವಿವಾದವನ್ನು ಕಾಂಗ್ರೆಸ್ ಸರ್ಕಾರ ತನ್ನಿಂದ ತಾನೇ ಮೈಮೇಲೆ ಎಳೆದುಕೊಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಯಾಕಂದರೆ ದ್ರೋಹದ ಹೇಳಿಕೆಯನ್ನು ಕೊಟ್ಟಾಗ, ಜೈಕಾರ ಹಾಕಿದಾಗ ಯಾರು ಕೂಡ ಸಮರ್ಥನೆಗೆ ಇಳಿಬಾರ್ದು. ಆದರೆ ಸಮರ್ಥನೆಗೆ ಇಳಿಯುವಂಥದ್ದು ಅಂದರೆ ಹಿಂದೆ BJP ಇದ್ದಾಗ ಆಗಿರಲಿಲ್ವಾ, ಈಗ ಆಗಿದೆ ಅನ್ನುವಂಥದ್ದು ಎಲ್ಲವೂ ಸಮರ್ಥನೆ ಆಗುತ್ತೆ. ಆಗಿದ್ರೆ ಅದನ್ನ ಕ್ರಮ ತೆಗೆದುಕೊಳ್ತೇವೆ ಅನ್ನೋದಕ್ಕಿಂತ ಅದ್ರ ವರದಿ ತರಿಸ್ಕೊಂಡು ನಾವು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂದ್ರೆ ಇದು ವಿವಾದನೆ ಮುಂದೆ ಬೆಳ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ವಿವಾದವನ್ನು ತಾನೇ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸ್ಕೊಳ್ತಾ ಇದೆ. ನಿನ್ನೆ ಗೆದ್ದಂಥ ನಾಸಿರ್ ಹುಸೇನ್ ಕೂಡ ದುರಾವರ್ತನೆಯನ್ನು ತೋರ್ತಾರೆ. ಯಾಕಂದ್ರೆ ಅವ್ರು ಎರಡನೇ ಬಾರಿ ಸಂಸದರಾಗ್ತಾರೆ. ಅವ್ರಿಗೆ ಒಂದು ನಡೆ ನುಡಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥದ್ದು. ಪ್ರಶ್ನೆ ಕೇಳಿದಾಗ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ, ನೋಡೋಣ ಅಂದಿದ್ರೆ ಮಾತು ಮುಗಿದೋಗ್ತಿತ್ತು. ಪ್ರಶ್ನೆ ಕೇಳಿದವ್ರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗುರಿ ಆಗ್ತಾ ಇದೆ. ಮತ್ತು ಇಂತಹ ನಾಯಕರನ್ನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಚುನಾವಣೆಗೆ ಹೋಗುತ್ತೆ ಮತ್ತು ಇವರನ್ನು ನಂಬಿದ್ರೆ ರಾಷ್ಟ್ರವನ್ನ ಮತ್ತು ರಾಜ್ಯವನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಸಮರ್ಥನೆ ಮಾಡಿಕೊಳ್ಳುವಂಥ ಬರದಲ್ಲಿ ಏನೇನು ಹೇಳಿಕೆಗಳನ್ನು ಕೊಡೋದು ಮತ್ತು ಯಾವುದೋ ಪಕ್ಷಪಾತವಂತ ಮಾಡತಕ್ಕಂಥದ್ದು ಭಾರಿ ಚರ್ಚೆ ಗ್ರಾಸವಾಗ್ತಾ ಇದೆ. ಒಟ್ಟಾರೆಯಾಗಿ ಪತ್ರಕರ್ತರು ನಿನ್ನೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ, ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾದಂಥದ್ದು ಒಂದಷ್ಟು ಇರ್ತವೆ. ಆದರೆ ಅದನ್ನ ವಿರೋಧ ಮಾಡಿ ಮತ್ತಷ್ಟು ಹಣಿಪಟ್ಟೆಯನ್ನು ಕಟ್ಟುವಂಥದ್ದು ಸರ್ಕಾರದಿಂದ ಆಗ್ತಾ ಇರೋದಂತೂ ದುರದೃಷ್ಟಕರ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.